ನೈನಾ ಏನಪ್ಪ ಇಲ್ಲಿ? ಏನಿಲ್ಲಮ್ಮ, ಮನೆಯಲ್ಲಿ ನಿನ್ನ ಹತ್ರ ಮಾತಾಡೋಣ ಅಂತಿದ್ದೆ, ಆದರೆ ನೀನು ನನ್ನ ಕೈಗೆ ಸಿಗೋದಿಲ್ವಲ್ಲ. ಏನದು ಹೇಳಿ. ಅದು ನಾಳೆ ನೀನು ನೋಡೋದಕ್ಕೆ ಇಂಡಿಯಾದಿಂದ ಹುಡುಗ ಬರ್ತಾ ಇದ್ದಾನೆ. ಅಕ್ಕ, ನಾನು ಇವ್ರಿಗೆ ಹೇಳ್ದೆ ನಿನ್ಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂತ. ಬಟ್ ಏನ್ ಮಾಡೋದು, ನನ್ನ ಲೈನ್ ಕ್ಲಿಯರ್ ಆಗ್ಬೇಕಲ್ಲ, ಅದಕ್ಕೆ ಮದುವೆ ಮಾಡ್ಸಕ್ ಹೇಳ್ಬಿಟ್ಟೆ. ಪರಿಚಯಸ್ಥರು, ಕನ್ನಡದವರು, ಹುಡುಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಅದಕ್ಕೆ ಯಾಕೆ ಸೀರಿಯಸ್ ಆಗ್ತೀಯಾ? ನಿನಗೆ ಇಷ್ಟ ಆಗದೆ ಇದ್ರೆ ಇನ್ನೂ ಒಳ್ಳೆ ಸಂಬಂಧ ಹುಡುಕ್ತೀನಿ. ಒಂದ್ಸತಿ ಹೋಗಿ ಹುಡುಗನ್ ಮೀಟ್ ಮಾಡ್ಕೊಂಡು ಬಾ. ತಗೋ, ಹುಡುಗ ತುಂಬಾ ಒಳ್ಳೆಯವನು. ಟ್ರೈನಲ್ಲೇ ವಧು ಪರೀಕ್ಷೆ ಒಂಥರ ಹೊಸದಾಗಿದೆ. ಇದಕ್ಕೋಸ್ಕರನೇ ಪೇರೆಂಟ್ಸ್ ಬ್ಲಾಕ್ ಮೇಲ್ ಮಾಡಿದ್ದು. ಹಾ, ಆಕ್ಚುಲ್ ಆಗಿ ಇದೇ ಬೆಟರು. ಎಲ್ಲಾರ್ ಮುಂದೆ ಕಾಫಿ ಹಿಡ್ಕೊಂಡು ವೇಟರ್ ತರ ಬರೋದು ನನಗೂ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ವಾಟ್ ಐ ಮೀನ್ ವರ ಪರೀಕ್ಷೆ. ಹೌದು, ಈ ಸ್ಟೈಲಲ್ಲಿ ಇದೆ ಫಸ್ಟ್ ಟೈಮ್. ಆಕ್ಚುಲಿ ನನಗೆ ಸಿಂಪಲ್ ಮ್ಯಾರೇಜ್ ಅಂದ್ರೆ ಇಷ್ಟ. ರಿಯಲಿ? ನನಗೂ ಕೂಡ. ಆದ್ರೆ ನಮ್ಮ ಅಪ್ಪ ಒಪ್ಪಲ್ಲ, ಧಾಮ್ ಧೂಮ್ ಮಾಡ್ತಾರೆ. ದಿಸ್ ಇಸ್ ಟೂ ಮಚ್ ಯು ನೋ. ನಿಮ್ ಹೆಸರೇನು? ಎಕ್ಸ್ಕ್ಯೂಸ್ ಮೀ, ಹೆಸರೇ ಗೊತ್ತಿಲ್ಲದೆ ಗಂಡು ನೋಡಕ್ ಬಂದ್ರೆ? ಆಕ್ಚುಲಿ ನನಗೀಗ ಮದುವೆ ಇಷ್ಟ ಇಲ್ಲ, ಅದಕ್ಕೆ ಹೆಸರು ಕೇಳಿಸ್ಕೊಳ್ಳಿಲ್ಲ, ಹಾಗೆ ಬಂದ್ಬಿಟ್ಟೆ. ರಂಗ. ರಂಗನಾಥ್ಸ್ ಮೈ ನೇಮ್. ಎನಿ ಪ್ರಾಬ್ಲಮ್? ನೋ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ನನಗೋಸ್ಕರ ನಿಮ್ಮ ಹೆಸರು ಚೇಂಜ್ ಮಾಡ್ಕೋತೀರಾ? ವೈ? ಈ ಪ್ರಪಂಚದಲ್ಲಿ ನನಗೆ ಇಷ್ಟ ಆಗದಿರೋ ಹೆಸರು ರಂಗ. ಏಕೆ? ಅವನು ನನ್ನ ಎಕ್ಸ್ ಬಾಯ್ ಫ್ರೆಂಡ್. ಶೇಮ್ಲೆಸ್ ಫೆಲೋ. ಓಹ್, such a mannerless man. ಇಂಟ್ರೆಸ್ಟಿಂಗ್. ಕಂಟಿನ್ಯೂ. ಫಸ್ಟ್ ಮೀಟಿಂಗ್ ಏಪ್ರಿಲ್ 1st, ಫೂಲ್ಸ್ ಡೇ. ನೀನ್ ಮನೆ ಬಿಟ್ಟು ಓಡ್ ಬಂದಿರೋದು ನಿಮ್ಮಮ್ಮನಿಗೆ ಗೊತ್ತಾಗಿದೆ. ನಿಮ್ಮಮ್ಮ ಸಿಟಿ ಪೂರ್ತಿ ಹುಡುಗರನ್ನ ಬಿಟ್ಟಿದ್ದಾರೆ. ಇಷ್ಟಕ್ಕೂ ನೀನ್ ಯಾರನ್ನೇ ಲವ್ ಮಾಡ್ತಿರೋದು? ಹಾ, ಅವನ ಹೆಸರು ಅದೀಮು, ಕಾವೇರಿ ನಗರದಲ್ಲಿದ್ದಾನೆ. ನಮ್ಮ ಇನೋವಾ ಡ್ರೈವರ್. ಈ ಅದೀಮು ಬಗ್ಗೆ ಬಿಡು, ನೀನ್ ನಿಜಾಮನ್ ಬಗ್ಗೆ ಹೇಳು. ಅವನೇ ಇವನು. ಇವನು ಲವ್ ಮಾಡ್ತಿದ್ಯಾ? ಆರ್ ಯು ಮ್ಯಾಡ್? ಹ್ಞೂ ಕಣೆ, ನಂಗೋಸ್ಕರ 14 ಸಾರಿ ಕುಯ್ಕೊಂಡಿದ್ದಾನೆ. ಏನ? ಕೈನ. ನಂಗೋಸ್ಕರ ಫುಲ್ ಟ್ಯಾಂಕ್ ರಕ್ತ ಹರಿಸಿದ್ದಾನೆ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೀನಿ. ಏನಾದ್ರೂ ಮಾಡೆ ಪ್ಲೀಸ್. ಇವನು ಲವ್ ಮಾಡ್ತಿದ್ಯಾ? ಸೀರಿಯಸ್ಲಿ? ನಿಮ್ ಕರ್ಮ. ಬಾ ಬಾ. ನೋಡಿ, ಈಗ ನಾವ್ ಇಲ್ಲಿದೀವಿ. ಸ್ಟ್ರೈಟ್ ಹೋದ್ರೆ ಮೈಸೂರು ರೋಡ್, ಅಲ್ಲಿಂದ ರಾಜರಾಜೇಶ್ವರಿ ಆರ್ಚು, ಅಲ್ಲಿ ಎಂಟ್ರಿ ಆದ್ರೆ ಬೆಸ್ಟ್ ಕ್ಲಬ್. ಬೆಸ್ಟ್ ಕ್ಲಬ್ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನಿಮ್ಮಿಬ್ಬರು ಮದ್ವೆ. ಹೆಂಗಿದೆ ನನ್ ಪ್ಲಾನ್? ಲೇ ಅದೀಮು, ಅವಳ್ದು ಡಬ್ಬ ಪ್ಲಾನ್ ಕಣಲೇ. ನೀನ್ ಅವಳ ಪ್ಲಾನ್ ಏನಾರ ಕೇಳದೆ ಅಂತ ಇಟ್ಕೋ, ಆ ಕಂಚು ಕನಕರತ್ನಮ್ಮ ನಿಮ್ಮಿಬ್ಬರನ್ನು ಸಿಗದು ತೋರಣ ಕಟ್ಬಿಡ್ತಾಳೆ ಕಣಲೇ. ಯಾರ ಅವನು? ಹಮಾರ ಫ್ರೆಂಡ್. ಯೂಸ್ಲೆಸ್ ಫ್ರೆಂಡ್. ಲೇ ಅದೀಮು, ನೀನ್ ಈ ಚಂಗಲ್ ಮಾತು ಕೇಳ್ಕೊಂಡು ಅವಳ ಅಮ್ಮನ ಕೆಲ್ಸಕ್ಕೆ ಹಾಕೊಂಡೆ ಅನ್ಕೋ, ಅವಳಿಗೇನಾಗಲ್ಲ. ನಿನಗ್ ಕುಯ್ಕೊಳ್ಳೋ ಕೈ ಇರಲ್ಲ, ಮದ್ವೆ ಗಂಡಿಗೆ ಅದೇ ಇರಲ್ಲ. ಏಯ್, ಯಾರ ಇವನು? ಯಾವಣ ಅವಳು? ಅಣ್ಣ, ನನ್ ಫ್ರೆಂಡ್ ಅಣ್ಣ. ಫ್ರೆಂಡ್ ಆಗಿರೋ ಜಾಸ್ತಿ ಆಟ ಆಡಿಸ್ಬಿಡ್ತೀನಿ. ಅರೆ ಇಸ್ಕಿ, ನೀನೇ ಏನಾರು ಒಂದು ಒಳ್ಳೆ ಐಡಿಯಾ ಕೊಡು. ನಾನು ಒಳ್ಳೆ ಐಡಿಯಾ ಕೊಡಕ್ಕೆ ಬಂದಿರೋದು. ಸೂಪರ್ ಐಡಿಯಾ ಕೊಡ್ತೀನಿ. ಬರ. ಇದು ಬೆಂಗಳೂರು, ಇದು ಮೈಸೂರು ರೋಡ್, ಇದು ರಾಜರಾಜೇಶ್ವರಿ ಆರ್ಚ್. ಇಲ್ಲಿ ಒಳಗಡೆ ಸ್ಟ್ರೈಟ್ ಆಗೋದ ಅಂದ್ರೆ ಬೆಸ್ಟ್ ಕ್ಲಬ್, ಅದ್ರ ಪಕ್ಕದಲ್ಲಿ ದೇವಸ್ಥಾನ, ಅಲ್ಲೇ ನಿಮ್ಮಿಬ್ರು ಮದುವೆ. ಓಕೆನಾ? ಇದನ್ನೇ ತಾನೇ ನಾನು ಹೇಳಿದ್ದು. ಏಯ್, ನೀನ್ ಆರ್ಚ್ ಬಗ್ಗೆ ಹೇಳಿದ್ಯೇನೆ? ಆರ್ಚ್ ಪಕ್ಕದಲ್ಲಿ ಅಂತ ಹೇಳಿದ್ನಲ್ಲ. ಆರ್ಚ್ ಒಳಗಡೆ ಹೋಗೋದು ಎಲ್ಲ ಹೇಳಿದೆ ನೀನು. ಏಯ್, ನೀನ್ ತುಂಬಾ ಚೀಟಿಂಗ್ ಮಾಡ್ತಾ ಇದ್ಯಾ. ನಿನಗೆ ಮದುವೆ ಆಗಿದ್ಯಾನೆ? ಆಗಿಲ್ಲ. ಕುದ್ಬಿಡ್ತೀನಿ ಹಾಕೊಂಡು. ಅಯ್ಯೋ, ಇವಳಿಗೆ ಮದುವೆ ಆಗಿಲ್ಲ, ಇನ್ನೊಬ್ರು ಮದುವೆಗೆ ಬೇರೆ ಐಡಿಯಾ ಕೊಡಕ್ ಬಂದ್ಬಿಟ್ಲು. ನಿನಗ್ ಮದ್ವೆ ಆಗಿದ್ಯಾ? ಎರಡೆರಡು ಸತಿ ಆಗಿದ್ದೀನಿ. ಒಬ್ಳು ನಿಂತರ ಜಾಸ್ತಿ ಮಾತಾಡಲ್ಲ ಅಂತ ಕುತ್ತೆ ಎಕ್ಕಿ ಸಾಯಿಸ್ಬಿಟ್ಟೆ, ಇನ್ನೊಬ್ಳು ಇವಳ ತರ ಮಾತಾಡಿಲ್ಲ ಅಂತ ಬಾವಿಗೆ ತಳ್ಬಿಟ್ಟೆ. ನೀನ್ ಜಾಸ್ತಿ ಕಿಲ್ಕಾಯಿಸ್ಬೇಡ ಬಾ. ನೀನು ಮದುವೆ ಮಾಡಿದೆಲ್ಲ ಮಾತಾಡ್ಕೊಂಡು ಸೆಟ್ಲ್ ಮಾಡ್ಬೇಡ ಬಾ. ನೀನು ಮದುವೆ ನಮ್ಮಿಬ್ಬರಿಗೋ ನಿಮ್ಮಿಬ್ಬರಿಗೋ? ಇದೇನು ಡ್ರೆಸ್? ಡಮ್ಮಿ ಮದುವೆ ಗಂಡು ಡಮ್ಮಿ ಮದುವೆ ಅನ್ಕಣ. ನಿನಗೆ ರನ್ನಿಂಗ್ ಮಾಡಕ್ ಬರ್ತೇನೆ? ರನ್ನಿಂಗಾ?
ಇನ್ನೇನು ಮದುವೆ ಹತ್ರ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏಯ್ ನಾವು ನಿಜವಾಗ್ಲೂ ಮದುವೆಗೆ ಅಲ್ವೇನೋ ಹೋಯ್ತಾ ಇರೋದು? ಮದುವೆ ಅಲ್ಲ, ಕಳ್ಳು ಮದುವೆ ಏನು? ಈಗ ರೌಡಿಗಳು ಬಂದ್ರು ಬರ್ಬೋದು, ಚೇಸಿಂಗ್ ಸ್ಟಾರ್ಟ್ ಆಗ್ಬೋದು, ಫೈರಿಂಗ್ ಸ್ಟಾರ್ಟ್ ಆಗ್ಬೋದು, ಮಚ್ಕೊಳ್ ತೊಗೊಂಡು ಒಬ್ಬೊಬ್ರು ಕಡಿಬಹುದು, ಯಾರಿಗ್ ಗೊತ್ತು? ಆದ್ರೂ ನಮ್ ಪ್ಲಾನೇ ಅವ್ರಿಗೆ ಗೊತ್ತಿಲ್ವಲ್ಲ. ಲೀಕ್ ಮಾಡ್ಬೋದಲ್ಲ ಯಾರಾದ್ರೂ ಈ ತರ ಆಗದೆ ಇರೋದು. ಒಂದ್ ನಿಮಿಷ ಬರ್ತೀನಿ. ಎಲ್ಲಿ ಹೋಯ್ತೀವ? ಹುಳ ಬಿಟ್ಬಿಟ್ಟು ಎಲ್ಗೂ ಹೋಯ್ತಿದ್ಯಾ? ಲೀಕ್ ಮಾಡಕ್ ಹೋಗ್ತೀನಿ, ಕಂಪನಿಗೆ ಬರ್ತೀಯಾ? ಮದುವೆ ವಿಚಾರ ಲೀಕ್ ಆಯ್ತು ಅಂತ ಗೊತ್ತಾದಾಗ್ಲೇ ನನಗೆ ಲೀಕ್ ಆಗೋಯ್ತು. ಹಲೋ, ಕಂಚು ಕನಕರತ್ನ ಮೇಡಮ್ಮ. ನಿನ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ನಿಮ್ ಡ್ರೈವರ್ಗೆ ಕಾರ್ ಓಡ್ಸಕ್ ಹೇಳಿ, ಇಲ್ಲ ಅಂದ್ರೆ ಈ ಡ್ರೈವರ್ ಜೊತೆ ನಿಮ್ ಮಗಳ ಮದುವೆ ಅಲ್ಲ, ಶೋಭನಾನೇ ಮುಗಿದು ಹೋಗುತ್ತೆ. ಹಂಗೇನಾದ್ರೂ ಆದ್ರೆ ಎಲ್ರನ್ನೂ ಸಾಯಿಸ್ಬಿಡ್ತೀನಿ. ನೀವು ನನ್ ಜೊತೆ ಹೀಗೆ ಟಚ್ ಅಲ್ಲಿ ಇರಿ, ಇವ್ರ ಜೊತೆಲಿ ಇದ್ದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಓಕೆ? ಅವ್ರು ತಪ್ಪಿಸ್ಕೊಳ್ದಂಗೆ ನೋಡ್ಕೋ. ಟೈಮಿಂಗ್ಸ್ ಸೂಪರ್. ಅದೀಮೋ ಎಲ್ಲ ನಾವ್ ಒಂದ್ ಕಡೆಗೆ ನಡೀತಾ ಇದೆ ಕಡೆ. ಓಡು 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 ಓಡು. ಅದೀಮು ನಂತರ ಓಡ್ಕೊಂಡ್ ಬರ್ಬೋದಾಗಿತ್ತಲ್ಲೋ, ಈ ಉರುಳಿಸವೆ ಬೇಕಿತ್ತ? ಬಂದ್ರೆ ಓಡು ಓಡು ಓಡು. ಅದೀಮು 50 ಹಾಕೋ, ಓಡು. ನೀನಲ್ಲಿ ಹಿಡ್ಕೊ ಕರೆಕ್ಟ್ ಆಗಿ. ರೌಡಿಗಳು ನಿನ್ನ ಕಣ್ಣಿಟ್ಬಿಡ್ತಾರೆ, ಇವ್ರಿಗೆ ಬಿಟ್ಬಿಡ್ತಾರೆ, ನನ್ನ ಹಿಡ್ಕೊ ನೀನು. ಪ್ಲಾನ್ ಮಾಡೋದು ನಾನು. ಲೀಡರ್ ಫಾಲೋ ಮಾಡಿ ಎಲ್ಲರೂ. ನನ್ನ ಬಿಟ್ಟು ಹೋಗ್ತೀರಲ್ಲ, ಲೀಡರ್ ಫಾಲೋ ಮಾಡಿ. ಈ ಕಡೆ ಬನ್ನಿ, ಫಾಲೋ ಮಾಡಿ ನನ್ನ. ಈ ಕಡೆ ಹೋಗೋಣ, ಈ ಕಡೆ. ಏನ್ ಸೂಪರ್ ಆಗಿದೆ ಕಣೋ ಸೊಂಟ, ನೋಡೋ. ಅದೀಮು ಇವ್ರ ಜೊತೆ ಓಡ್ತಾ ಇದ್ರೆ ಲೈಫ್ ಎಲ್ಲ ಹಿಂಗೆ ಓಡ್ತಾನೆ ಇರೋಣ ಅನ್ಸುತ್ತಲ್ಲೋ. ಚಿನ್ನ ಬಂಗಾರ, ನನ್ ಮಾತ್ ಕೇಳೆ, ನನ್ನ ಓಡ್ಲಿಕ್ಕೆ ಮಾಬಡ ಕಣೆ, ಪ್ಲೀಸ್ ಕಣೆ. ನೋಡು, ಈ ಕಡೆ ಹೋಗೋದ್ ಬೇಡ, ಈ ಕಡೆ ಹೋಗೋಣ ಬಾ. ಚಿನ್ನ ಬಂಗಾರ ನಿಮ್ಮ ಅಜ್ಜಿ, ನಾನು ಈ ಕಡೆ ಹೋಗ್ತೀನಿ. ಅವ್ನ್ ಮಾತ್ ಕೇಳ್ಬೇಡ. ಡಬ್ಬ ನನ್ನ ಮಕ್ಕಳ ಬಂದ್ರ ಇಲ್ಲಿ. ಈ ಕಡೆ ಹೋದ್ರು ನೋಡ್ರ, ಹೋಗ್ರು. ಪ್ಲೀಸ್ ಕಮ್, ಐ ಆಮ್ ಹಿಯರ್, ನೋ ಫಿಯರ್, ಕಮ್ ಆನ್. ಆ ಟೆಂಪಲ್ ಇಸ್ ಕಮಿಂಗ್. ಓಡಿ. ಮದುವೆ ಹೆಂಗ್ ಇಟ್ಕೊಡ್ರಲ್ಲ. ಮೂರ್ತ ಟೈಮ್ ಆಗ್ತಾ ಇದೆ, ತಾಳಿ ಬಿಟ್ಕೊಡಿ. ತಾಳಿ ಬಿಟ್ಟು ಕ್ಯಾರೆ ತಾಳಿ ಬಿಟ್ಟು ಬಂದಿದ್ದಾರಲ್ಲ ಇವರು. ತಾಳಿಯಲ್ಲಿ ತಾಳಿ ತರ್ತೀನಿ. ತಾಳಿ. ಡಬ್ಬ ನನ್ನ ಮಕ್ಕಳ, ಇಲ್ಲಿಟ್ಕೊಂಡೇನೋ ಅಟ್ಕಾಯಿಸ್ತಾ ಇದ್ದೀರಾ? ಮೇಲ್ ಮದುವೆ ನಡೀತಿದೆ, ಹೋಗ್ರು. ಮದುವೆ ಹೆಂಗಿನಮ್ಮ, ಇಲ್ಲಿಟ್ಕೊಂಡೇನ್ ಮಾಡ್ತಿದ್ಯಾ? ಹೋಗಮ್ಮ, ಹೋಗು. ಕಟ್ಟೋ ತಾಳಿ. ನಿನ್ ಕೈಗೆಲ್ಲ ಅವಳು ಕುಕ್ಕೆ ಕಟ್ಟಲೇ ಕಟ್ಟೋ. ಹೆಂಗೆ ಲೈ, ಏನು ಮದುವೆ ಬಗ್ಗೆ ನೀನೇ ಇನ್ಫಾರ್ಮೇಶನ್ ಕೊಟ್ಟುಬಿಟ್ಟು ಮದುವೆನೂ ನೀನೇ ಮಾಡಿಸ್ತಿದ್ಯಾ? ಮದುವೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ನೀನೇನೋ. ಯಾಕೋ ಹಿಂಗ್ ಮಾಡ್ದೆ? ಕಿಕ್ಕೋಸ್ಕರ ಕಣೋ. ಈ ಮದುವೆ ಮಾಡ್ಕೊಳಕೋಸ್ಕರ ನೀನು ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾಗಿತ್ತ? ಅಲ್ಲೇ ಯಾವ್ದಾರ ದೇವ್ರ ಫೋಟೋ ಮುಂದೆ ದಾರ ಹಾಕ್ಬಿಟ್ಟು ಮದುವೆ ಮಾಡ್ಕೊಬೋದಾಗಿತ್ತಲ್ವಾ? ನೋಡೋ, ನಾಳೆ ಯಾರಾದ್ರೂ ನಿನ್ನ ಕೇಳಿದ್ರು ಅನ್ಕೋ ನಿನ್ನ ಮದುವೆ ಹೆಂಗಾಯ್ತು ಅಂತ, ಅವಾಗ ನೀನು ಅಯ್ಯೋ ಅದೊಂದು ದೊಡ್ಡ ಕತೆ, ಮದುವೆ ಮುಂಚೆ ಚೇಸಿಂಗು, ಫೈರಿಂಗು, ಡೈವಿಂಗು, ಜಂಪಿಂಗು ಅಂತ ಇದ್ರೆ ಕೇಳೋರ್ಗೆ ಎಂತ ಕಿಕ್ ಸಿಗುತ್ತೆ ಗೊತ್ತೇನೋ? ನಿನಗೇನಾದ್ರೂ ಹುಚ್ಚ? ಸಿಕ್ಕಾಕೊಂಡಿದ್ದೆ ಪ್ರಾಣನೇ ಹೋಗ್ತಿತ್ತು. ಕಿಕ್ ಸಿಗದಿರ ಈ ದರಿದ್ರ ಪ್ರಾಣ ಇದ್ರೆಷ್ಟು ಹೋದ್ರೆಷ್ಟು? ಸುಮ್ಮನೆ ಇರೋ ಅಣ್ಣ. ಇದೆಲ್ಲ ನೀನ್ ಯಾಕೆ ಮಾಡ್ದ್ಯೋ ನಂಗೆ ಗೊತ್ತಿಲ್ಲ, ಆದ್ರೆ ನನ್ನ ತಾಯಿ ಮುಂದೆ ನನ್ನ ಮದುವೆ ನಡೀತಿಲ್ವಲ್ಲ ಅನ್ನೋ ಕೊರಗಿತ್ತು. ನೀನ್ ಮಾಡಿರೋ ಕೆಲಸದಿಂದ ನನ್ನ ಆಸೆ ಈಡೇರ್ತು. ಥ್ಯಾಂಕ್ಸ್ ಅಣ್ಣ, ನಂಗಂತೂ ಸಖತ್ ಕಿಕ್ ಸಿಕ್ತು. ಶೀಘ್ರವೇವ ನಿಮ್ಮಿಬ್ರಿಗೆ ಮಾತ್ರ ನಂಬರ್ ಆಫ್ ಕಿಕ್ ಪ್ರಾಪ್ತಿರಸ್ತು. ಈ MLA ಕನಕರತ್ನನ ನಾಯಿ ತರ ರೋಡಲ್ಲಿ ಅಲಿಯಂಗ್ ಮಾಡ್ಬಿಟ್ಟಿಯಲ್ಲೋ, ನಿನ್ನ ಸುಮ್ಮನೆ ಬಿಡಲ್ಲ.
ನೀನಾಗಿ ನೀನೇ ಬಂದು ನನ್ ಕಾಲ್ ಹಿಡಿಯೋ ಆಗ್ ಮಾಡ್ತೀನಿ ಕಣೋ. ಬ್ರಿಟಿಷರ್ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದು ಯಾಕೆ ಯಾಕೆ ಅವ್ರವ್ರ ಇಷ್ಟ ಆದ ಜೊತೆ ಅವ್ರು ಇರಬೇಕು, ಅವ್ರ ಇಷ್ಟ ಆದ ಜೊತೆ ಓಡಾಡಬೇಕು, ಅವ್ರ ಇಷ್ಟ ಆದವ್ರನ್ನ ಮದುವೆ ಆಗಬೇಕು. ನೀನ್ ನೋಡಿದ ಹುಡುಗನ್ನೇ ಮದುವೆ ಆಗಬೇಕು ಅಂತ ಕಾನೂನು ಇದೆಯಾ? ನೀನು ಮಾಡ್ತಿರೋದು ಫ್ಯಾಮಿಲಿ ಬಲಾತ್ಕಾರ, ಅರೇಂಜ್ ಅತ್ಯಾಚಾರ. ಈಗ ಅಲ್ಕೊಂಡ್ಯಾ? ಆ ಕ್ಯಾರೆಕ್ಟರ್ ಅಲ್ವಲ್ಲ ಇದು. ಅಂಜು ಮುಂಜು 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 ಮುಂಜ ಸಿಗ್ತಾ ಇವನು ಯಾರೀ? ಇವನು ಕಿಕ್ ಬೇಕು ಅನ್ನೋದಕ್ಕೋಸ್ಕರ ಪಕ್ಕದಲ್ಲಿರೋ ಪ್ರಾಣಕ್ಕೆ ರಿಸ್ಕ್ ತರ್ತಾನೆ. ನಿಮಗೆ ಈಗ ಗೊತ್ತಾಯ್ತಾ? ನಾನು ಅವನ ಜೊತೆ 30 ವರ್ಷದಿಂದ ಎಣಕ್ತಾ ಇದ್ದೀನಿ. ಕಿಕ್ ಸಿಗುತ್ತೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಶೈತಾ. ವಾವ್, ವಾಟ್ ಅ ಸ್ಟ್ರೇಂಜ್ ಕ್ಯಾರೆಕ್ಟರ್. ನೋಡಿದ್ರಾ? ಅವನ್ ಬಗ್ಗೆ ಕೇಳಿದ್ದಕ್ಕೆ ನೀವಿಷ್ಟು ಶಾಕ್ ಆದ್ರಿ. ಇನ್ನೊಂದ್ ಜೊತೆ ಇರ್ಬೇಕು ಅಂದ್ರೆ ಹೇಗಿರ್ಬೋದು ನೀವೇ ಯೋಚನೆ ಮಾಡಿ. ಲೈಫ್ ಅಲ್ಲಿ ಮತ್ತೆ ಅವನ ನೋಡಲ್ಲ ಅನ್ಕೊಂಡಿದ್ದೆ, ಆದ್ರೆ ಮತ್ತೆ ಅವನನ್ನ ನೋಡೋ ಟೈಮ್ ಬಂದ್ಬಿಡ್ತು. ಅದು ನನ್ ತಂಗಿಗೋಸ್ಕರ. ಇವನನ್ನ ಲವ್ ಮಾಡ್ತಾ ಇದ್ಯಾ? ಹೌದು. ಏಯ್, ದೊಡ್ಡ ಮೆಂಟ್ಲ ಅವನು. ಎಲ್ ಮೀಟ್ ಮಾಡ್ದೆ ಅವನ್ನ? ದೂರದಿಂದ ನೋಡ್ ಲವ್ ಮಾಡಿದೀನಿ. ಈಗ ನೀನೇ ಹೆಲ್ಪ್ ಮಾಡ್ಬೇಕು, ಇಲ್ಲಾಂದ್ರೆ ಸತ್ತೋಗ್ತೀನಿ ಅಷ್ಟೇ. ಎಲ್ಲ ತಾನೀಗ ಅವನು? ಶ್ರೀರಂಗ. ಓ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಜಾಯಿನ್ ಆದ ಒಂದೇ ತಿಂಗಳಲ್ಲಿ ದೊಡ್ಡ ದೊಡ್ಡ ಮೊಬೈಲ್ ಕಂಪನಿಗಳಿಗೆ ನಮ್ಮ ಕಂಪನಿನ ಕಾಂಪಿಟಿಟರ್ ಆಗಿ ಮಾಡಿಬಿಟ್ರಿ. ವೆಲ್ ಡನ್. ನಾನು ಕೆಲಸ ಬಿಡ್ತಾ ಇದ್ದೀನಿ ಸರ್. ಯಾಕೆ? ವಾಯ್? ನಿಮ್ಮಂತ ಟ್ಯಾಲೆಂಟೆಡ್ ಪರ್ಸನ್ಸ್ ನ ಈ ಕಂಪನಿ ಬಿಟ್ಕೊಡಲ್ಲ. ನಿಮಗೆ ಏನ್ ಬೇಕು? ಕಿಕ್ ಬೇಕು ಸರ್. ಕಿಕ್ಕ? ಮಾತಾಡ್ಬೇಕು, ನಿಂತ್ಕೋತ್ಯಾ? ಹೇಳ್ರಿ, ಏನ್ ವಿಷಯ? ನನ್ ತಂಗಿ ನಿನ್ನ ಲವ್ ಮಾಡ್ತಾ ಇದ್ದಾಳೆ. ನಿಮ್ ತಂಗಿ ನನ್ನ ಲವ್ ಮಾಡ್ತಾ ಇದ್ದಾಳ? ಆಗಿದ್ದಾಳೆ? ಸೂಪರ್ ಆಗಿದ್ದಾಳ? ನಿಮ್ ತರ ಸುಮಾರ? ಹೇಳಿದ್ದನ್ನ ಕೇಳಿಸ್ಕೋತ್ಯಾ? ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ಹೇಳಿ. ಅವಳಿಗೆ ನಿನ್ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಲವ್ ಮಾಡಿದ್ದಾಳೆ. ತಮಗ್ ನನ್ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು. ನಿನಗ್ ಫ್ರೆಂಡ್ಸ್ ಇರ್ಲಿ, ಪೇರೆಂಟ್ಸ್ ಇರ್ಲಿ, ಎಲ್ಲರೂ ಒಂದೇ. ನಿನ್ನ ಕಿಕ್ಗೋಸ್ಕರ ಇನ್ನೊಬ್ಬರ ಲೈಫ್ ಜೊತೆ ಆಟ ಆಡ್ತೀಯಾ? ಕರೆಕ್ಟ್. ಇನ್ನೊಬ್ರ ಪ್ಲಾನ್ ನ ನಿನ್ ಪ್ಲಾನ್ ಅಂತ ಕೊಚ್ಕೊಳ್ಳೋ ಚೀಪ್ ಮೆಂಟಾಲಿಟಿ ನಿಂದು. ಕರೆಕ್ಟ್. ಚಿಕ್ಕೋನಾಗಿದ್ದಾಗ ನೀನ್ ಅದೀಮೋನ ನೀರಲ್ಲಿ ಮುಳುಗ್ಸಿದ್ದು ಗೊತ್ತು ನನಗೆ. ಕಂಟಿನ್ಯೂ. ನನಗೆ ಒಂದ್ ಸಣ್ಣ ಹೆಲ್ಪ್ ಮಾಡ್ಬೇಕು ನೀನು. ಏನದು? ಈಗಲೇ ಮಾಡ್ಬಿಡ್ತೀನಿ. ಕಮಾನ್. ನನ್ ತಂಗಿ ಮನಸ್ಸು ಚೇಂಜ್ ಮಾಡ್ಬೇಕು. ನಿನ್ ಬಗ್ಗೆ ಅಸಹ್ಯ ಹುಟ್ಬೇಕು. ಅಷ್ಟೇ ತಾನೇ? ಅದಕ್ಕೆ ಎಮೋಷನಲ್ ಆಗ್ತೀಯಾ? ಮಲ್ಗೊಬ್ಬ ಮಾವನಹಣ್ಣಿ ಇದ್ದಾಗಿದ್ದಾಳೆ. ಸೂಪರ್ ಆಗಿದ್ದಾಳೆ. ಏನು ನೀನು ಕೆಟ್ಟದಾಗಿದ್ದಾಳೆ ಅಂದೆ? ಅಕ್ಕ, ಸುಬ್ಬು, ನಿನಗೆ ನನ್ನ ಮೇಲೆ ಲವ್ ಇದ್ರೆ ನನಗೆ ಬಂದು ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ಈ ಮಧ್ಯೆ ಆಗಿದ್ದು ಉಗ್ದಿರೋ ಚೀಂಗ ಮೇಲೆ ಯಾಕೆ ಬೇಕಿಲ್ಲ ನಿನಗೆ? ಸುಬ್ಬು, ನೀನ್ ಎಷ್ಟು ಒಳ್ಳೆವಳು. ಇಲ್ಲ ಅಂದಿದ್ರೆ ಈ ಮೆಂಟ್ಲು ನನ್ನ ಮಗನ್ ನೀನ್ ಲವ್ ಮಾಡ್ತಾ ಇದೀಯಾ? ಡಿಸ್ಟರ್ಬ್ ಮಾಡ್ರವ ಯಾಕೆ? ಹೌದು ಸುಬ್ಬು, ನಾನೊಂಥರ ದೊಡ್ಡ ಲೂಸು, ಚೀಪ್ ಮೆಂಟಾಲಿಟಿ, ಇಡಿಯಟ್, ರೋಗು. ನಾನ್ ಕಿಕ್ಕೋಸ್ಕರ ಎದುರುಗಡೆ ನೋಡಿ ಎದೆ ಮೇಲೆ ಕಾರ್ಡ್ಸ್ ಆಡ್ತೀನಿ. ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ ಅದೀಮು ಅವನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಳೆದ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟೆ. ಇನ್ನೂ ಬಾಡಿನೇ ಸಿಕ್ಕಿಲ್ಲ. ಹೇಳಿಲ್ಲ ನೀನು? ಇವಳೊಬ್ಳು ದದ್ದಿ. ಅದೆಲ್ಲ ಬಿಟ್ಟಾಕ್ ಸುಬ್ಬು. ನಾನು ಒಬ್ಳನ್ನ ಮ್ಯಾಡ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅವಳ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀನ್ ಲವ್ ಮಾಡ್ತಾ ಇರೋ ಅನ್ಲಕ್ಕಿ ಹುಡುಗಿ ಯಾರು? ಇನ್ಯಾರು? ನಿಮ್ಮ ಅಕ್ಕನೇ. ಯಾಕೆ ಶಾಕ್ ಆಯ್ತಾ? ನಿನ್ನಂತ ಕತ್ತಿ ತರದ ಹುಡುಗಿ ನನ್ನ ಲೈಫಲ್ಲಿ ಬಂದ್ರೆ ಲೈಫ್ ಎಲ್ಲ ಕಿಕ್ಕು. ಹಲೋ, ನೀನ್ ಫಿಕ್ಸ್ ಆಗ್ಬಿಡು. ನಿನ್ ಲೈಫ್ ಸೆಟ್ಲು. ಐ ಲವ್ ಯು. 1 2 3 ನೀನೇ ಇಲ್ಲ ನನಗೋಸ್ಕರ ಲವ್ ಸೆಟ್ ಮಾಡಂತ ಹೇಳಿದ್ರೆ ನೀನೇ ಸೆಟ್ ಮಾಡ್ಕೊಂಡ್ಬಿಟ್ಯಾ? ನಾನ್ ಸೆಟ್ ಮಾಡೋದು ಅಂದ್ರೆ ಏನೇ? ಕೇಳಿಸ್ಕೋ, ಅವ್ನ್ ದೊಡ್ಡ ಟ್ರಾನ್ಸ್ಫಾರ್ಮರ್. ಮುಟ್ಟಿದ್ರೆ ಸುಟ್ಟೋಗ್ತ್ಯಾ. ನಾಟಕ ಸಾಕು ನಿಂದು. ಇದೆಲ್ಲ ನಿಂದೆ ದೊಡ್ಡ ಡ್ರಾಮಾ. ನಾನ್ ಡ್ರಾಮಾ ಮಾಡ್ತಿದ್ದೀನ? ನಿಮ್ಮ ಅಜ್ಜಿ ಡ್ರಾಮಾ ಮಾಡ್ತಿರೋದು? ತಾತ ಡ್ರಾಮಾ ಮಾಡ್ತಿರೋದು? ನಿನ್ಗೆ ಇದೆಲ್ಲ ಬೇಕಿತ್ತು. ಮಾಡ್ತೀನಿ ನಿನ್ಗೆ. ನಾನ್ ಹೇಳಿರೋದು ಅರ್ಥ ಆಗ್ತಿಲ್ವಾ ನಿನ್ಗೆ? ಅವ್ನ್ ಜೊತೆ ಹೋದ್ರೆ ಪಾಪ್ಕಾರ್ನ್ ತರ ಪಟ್ಪಟ ತುರ್ದು ಹೋಗ್ತ್ಯಾ. ನಂತ ಪಾಪ್ಕಾರ್ನ್ ಆದ್ರೆ ನಿನ್ಗೇನೆ? ಹೌ ಡೇರ್ ಯು? ಇವ್ರ ಅಪ್ಪ ಅಮ್ಮ ಸ್ವಲ್ಪ ದಿವಸಕ್ಕೆ ಇವ್ರನ್ನ ಬಿಟ್ಟು ಮಲೇಷ್ಯಾಕ್ ಹೋಗಿದ್ದಾರೆ ಅನ್ಕೊಂಡಿದ್ದೆ. ಪರ್ಮನೆಂಟ್ ಆಗಿ ನಮಗೆ ತಗ್ಲು ಹಾಕಿದ್ದಾರೆ ಅಂತ ಈಗ ಅರ್ಥ ಆಗ್ತಾ ಇದೆ. ಚಿಕ್ಕಂದ್ರಲ್ಲಿ ನಾನು ಆಟ ಸಾಮಾನು ಕಿತ್ಕೋತಾ ಇದ್ದೆ. ಈಗ ಬೇಕಿದ್ರೆ ಅವನು ಕಿತ್ಕೋ. ಹೋಗು. ಏನಮ್ಮ? ಆ ಡಬ್ಬ ನನ್ ಮಗ ನನಗೆ ಐ ಲವ್ ಯು ಹೇಳ್ದ. ನನ್ ತಲೆ ಚಿಟ್ಟಿಡ್ದು ಹೋಗ್ತಾ ಇದೆ. ಅವ್ನಿಗೇನಾದ್ರೂ ಮಾಡ್ಲೇಬೇಕು. ನೀವೇ ಹೇಳಿ ಅಂಕಲ್, ಏನ್ ಮಾಡ್ಬೇಕು ಅವ್ನಿಗೆ? ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾತಾಡಿ ಅಂಕಲ್, ಹೇಳಿ ಅಂಕಲ್, ಹೇಳಿ. ಚುಚ್ಚು ಬಿಡು. ಚುಚ್ಚೋದಾ? ಎಸ್.